ಮದರ್ ಪ್ರಾಮಿಸ್ ಜುಲೈ 2020ರಲ್ಲಿ ಬಿಡುಗಡೆಯಾದ ಚಿತ್ರ. ಪೂರ್ಣಚಂದ್ರ ಮೈಸೂರು ನಿರ್ದೇಶನದ ಮತ್ತು ಡಾಲಿ ಪಿಕ್ಚರ್ ಬ್ಯಾನರ್ ಅಡಿಯಲ್ಲಿ ಡಾಲಿ ಧನಂಜಯ್ ನಿರ್ಮಿಸಿದ ಒಂದು ವಿಶಿಷ್ಟವಾದ ಕಾಮಿಡಿ ಎಮೋಷನಲ್ ಥ್ರಿಲ್ಲರ್ ಚಿತ್ರವಾಗಿದೆ. ಈ ಸಿನಿಮಾವು ನಾವೆಲ್ಲರೂ ಆಡು ಮಾತಿನಲ್ಲಿ ಬಳಸುವ ಒಂದು ಸರಳ ತಾಯಿ ಆಣೆ ಮತ್ತು ತಾಯಿಯ ಬಾಂಧವ್ಯ ಹೇಗೆ ವಿಚಿತ್ರ ಘಟನೆಗಳ ಸರಣಿಗೆ ಕಾರಣವಾಗುತ್ತದೆ ಎಂಬುದು ಕತೆ ಸುತ್ತುತ್ತದೆ. ಈ ಚಿತ್ರದಲ್ಲಿ ಬೆಂಗಳೂರಿನ ಕಾಲ್ಪನಿಕ ಮತ್ತು ಸ್ವಪ್ನಲೋಕದ ಆವೃತ್ತಿಯಲ್ಲಿ ನಡೆಯುತ್ತಿದೆ. ಇಲ್ಲಿ ಬನಶಂಕರಿ ಬೀಚ್ ಮತ್ತು ನಾಗರಬಾವಿ ಪೋರ್ಟ್ ನಂತಹ ವಿಚಿತ್ರ ಸ್ಥಳಗಳಿವೆ. ವಿಚಿತ್ರ ಸ್ವಭಾವದ ಗ್ಯಾಂಗ್ಸ್ಟರ್ಗಳು ನಗರದ ಜೂಜು ಮತ್ತು ಅಪರಾಧ ಜಗತ್ತನ್ನು ಹಂಚಿಕೊಂಡಿರುತ್ತಾರೆ. ಇವಾಗ ಪಾತ್ರದಲ್ಲಿ ಯಾರ್ಯಾರು ನಟಿಸಿದ್ದಾರೆ ಅಂತ ಹೇಳಿದರೆ ಧನಂಜಯ್, ಮಹಾದೇವ ಪ್ರಸಾದ್, ಪೂರ್ಣಚಂದ್ರ ಮೈಸೂರು, ಜಿ ಗುರುದತ್. ರಾಶಿ ಮತ್ತು ದೊಣ್ಣೆ ಬಿರಿಯಾನಿ ಒಂದು ಕಾಲದಲ್ಲಿ ಆಪ್ತ ಸ್ನೇಹಿತರಾಗಿರುತ್ತಾರೆ, ಆದರೆ ಈಗ ಶತ್ರುಗಳಾಗಿದ್ದಾರೆ. ಗ್ಯಾಂಗ್ ವಾರ್ಗಳನ್ನು ತಪ್ಪಿಸಲು ಅವರು ಬೆಂಗಳೂರಿನ ಮಧ್ಯೆ ಪಿಂಕ್ ಬಣ್ಣದ ಗಡಿ ರೇಖೆಯನ್ನು ಎಳೆದುಕೊಂಡಿರುತ್ತಾರೆ. ಇದನ್ನು ಯಾರೂ ದಾಟುವಂತಿಲ್ಲ. ಇಡೀ ನಗರದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಬಾರಿಗೆ IPL ಗೆದ್ದು ಸಂಭ್ರಮ ಆಚರಣೆ ನಡೆಯುತ್ತಿರುವಾಗ ಈ ಗೊಂದಲಗಳು ಶುರುವಾಗುತ್ತದೆ. RCB ಗೆಲುವಿನ ಕುಡಿತದ ಮಸ್ತಿಯಲ್ಲಿ ಕಳ್ಳರು ರಾಶಿಯ ಹೆಮ್ಮೆಯ ಸ್ಪ್ಲೆಂಡರ್ ಬೈಕನ್ನು ಕದಿಯುತ್ತಾರೆ. ತನ್ನ ತಾಯಿ ಶಾರದಮ್ಮ ನೀಡಿದ ಬೈಕ್ ಕಳೆದು ಹೋಗಿರುವುದರಿಂದ ರಾಶಿಗೆ ತಲೆ ಕೆಟ್ಟು ಹೋಗುತ್ತದೆ. ಯಾವಾಗಲೂ ಗೆಲ್ಲುತ್ತಿದ್ದ ರ್ಯಾಂಡಿ ಅಂದು ಕುಡಿದ ಅಮಲಿನಲ್ಲಿ ಎಲ್ಲವನ್ನು ಕಳೆದುಕೊಂಡು ರಾಶಿಯ ಗ್ಯಾಂಗ್ಗೆ 20 ಲಕ್ಷ ಸಾಲಗಾರನಾಗುತ್ತಾನೆ. ರಾಶಿ ಆತನಿಗೆ ಹಣ ತೀರಿಸಲು 2 ದಿನಗಳು ಗಡಿವು ನೀಡುತ್ತಾನೆ. ರ್ಯಾಂಡಿಯ ಶಿಕ್ಷಕಿ ತಾಯಿ ಆತನ ಜೂಜಿಗೆ ಬುದ್ಧಿ ಬೇಯಿಸುತ್ತಾ ಆತನಿಗೆ ಸಹಾಯ ಮಾಡಲು ನಿರಾಕರಿಸುತ್ತಾಳೆ. ಡಾನ್ ಮ್ಯಾಗಿಯನ್ನು ಮೆಚ್ಚಿಸಲು ದೊಣ್ಣೆ ಬಿರಿಯಾನಿಯ ಅನುಭವಿಯ ಹುಡುಗರು ಒಂದು ಬೆಲೆ ಬಾಳುವ ಮಾದಕ ದ್ರವ್ಯದ ಬ್ಯಾಗನ್ನು ಸಾಗಿಸುತ್ತಾರೆ. ಆದರೆ ಸಂಭ್ರಮಾಚರಣೆಯಲ್ಲಿ ಗದ್ದಲದಲ್ಲಿ ಆ ಬ್ಯಾಗ್ ಕೈತಪ್ಪಿ ಕಳೆದುಕೊಳ್ಳುತ್ತದೆ. ಈ 3 ಗೊಂದಲಗಳು ಇಡೀ ನಗರದ ಹಾಸ್ಯಭರಿತ ಬೆನ್ನಟ್ಟುವಿಗೆ ಕಾರಣವಾಗುತ್ತದೆ. ಸಿನಿಮಾ ಪ್ರೇಮಿ, CCTV ಆಪರೇಟರ್, ಗಾಡ್ ಫಾದರ್ ಮತ್ತು KGF ಸಿನಿಮಾಗಳ ತರ್ಕ ಬಳಸಿ ಈ ಕಳ್ಳತನವನ್ನು ಪತ್ತೆ ಹಚ್ಚಲು ಪ್ರಯತ್ನಿಸುವುದು ಚಿತ್ರದ ಪ್ರಮುಖ ಹಾಸ್ಯ ದೃಶ್ಯಗಳಲ್ಲಿ ಒಂದಾಗಿದೆ. ಇಬ್ಬರು ವೈರಿ ಡಾನ್ಗಳು ಜೂಜುಕೋರ ರ್ಯಾಂಡಿ ಮತ್ತು ತಾಯಿ ಎಂದರು ಒಂದೇ ಜಾಗದಲ್ಲಿ ಮುಖಾಮುಖಿಯಾಗುತ್ತಾರೆ. ಇಲ್ಲಿ ಚಿತ್ರದ ಕತೆ ಹಿಂಸಾತ್ಮಕವಾಗಿ ಮುಗಿಯುವ ಬದಲು ಅತ್ಯಂತ ಆಪ್ತವಾದ ಮದರ್ ಪ್ರಾಮಿಸ್ ಮೂಲಕ ಬಗೆಹರಿಯುತ್ತದೆ. ರಾಶಿಯ ತಾಯಿ ಆತನ ಬಾಲ್ಯದ ಮೌಲ್ಯಗಳನ್ನು ನೆನಪಿಸಿ ಆತ ತನಗೆ ಮಾಡಿದ ಪ್ರಮಾಣವನ್ನು ನೆನಪಿಸಿಕೊಳ್ಳುತ್ತಾಳೆ. ರ್ಯಾಂಡಿ ತನ್ನ ತಾಯಿಯ ಕಟು ಸತ್ಯ ಮತ್ತು ಪ್ರೀತಿಯಿಂದಾಗಿ ಜೂಜಿನ ಸಾಧ್ಯದಿಂದ ಹೊರಬಂದರು ನಿರ್ಧರಿಸುತ್ತಾರೆ. ಕಳೆದು ಹೋದ ಬೈಕ್ ಮತ್ತು ಬ್ಯಾಗ್ ಸಿಕ್ಕಾಗ ರಾಶಿ ಮತ್ತು ದೊಣ್ಣೆ ಬಿರಿಯಾನಿ ನಡುವಿನ ತಪ್ಪು ತಿಳುವಳಿಕೆಗಳು ದೂರವಾಗುತ್ತದೆ. ಪಿಂಕ್ ರೇಖೆಯನ್ನು ದಾಟಿ ಮತ್ತೆ ಒಂದಾಗುತ್ತಾರೆ. ಅಂತಿಮವಾಗಿ ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಡಾನ್ ಆಗಿದ್ದರೂ ತಾಯಿ ಪ್ರೀತಿ ಮತ್ತು ಅವಳಿಗೆ ನೀಡಿದ ಮಾತು ಎಲ್ಲಕ್ಕಿಂತ ಮಿಗಿಲಾದದ್ದು ಎಂಬ ಭಾವನಾತ್ಮಕ ಸಂದೇಶವನ್ನು ಈ ಚಿತ್ರ ಮುಕ್ತಾಯಗೊಳ್ಳುತ್ತದೆ. ಇವಾಗ ಸಿನಿಮಾದಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪಾಯಿಂಟ್ ಬಂದರೆ, ಚಿತ್ರದ ಮೊದಲ ಅರ್ಧ ನಿಧಾನವಾಗಿದ್ದರೂ ಸೆಕೆಂಡ್ ಹಾಫ್ ಕತೆ ವೇಗ ಪಡೆದುಕೊಳ್ಳುತ್ತದೆ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬರುವ ಭಾವನಾತ್ಮಕ ಸನ್ನಿವೇಶಗಳು ಮತ್ತು ಹಾಸ್ಯ ಪ್ರೇಕ್ಷಕರನ್ನು ಮುಖದಲ್ಲಿ ನಗು ತರಿಸುತ್ತವೆ. ಸಾಂಪ್ರದಾಯಿಕವಾಗಿ ಕಾಮಿಡಿಗಿಂತ ವಿಭಿನ್ನವಾಗಿ ಅಸಂಬದ್ಧ ಮತ್ತು ವಿಲಕ್ಷಣ ಪರಿಸ್ಥಿತಿಗಳಿಂದ ಹುಟ್ಟುವ ಹಾಸ್ಯ ಈ ಚಿತ್ರದ ಜೀವಾಳ. ಹೊಸ ತಲೆಮಾರಿನ ಪ್ರೇಕ್ಷಕರಿಗೆ ಮತ್ತು ಯುವಕರಿಗೆ ಇದು ಹೆಚ್ಚು ಇಷ್ಟವಾಗುತ್ತದೆ. ಮುಖ್ಯ ನಟರಾದ ಧನಂಜಯ್ ಮತ್ತು ಪೂರ್ಣಚಂದ್ರ ಮೈಸೂರು ಅವರ ಜೊತೆಗೆ ಚಿತ್ರದಲ್ಲಿ ಸಣ್ಣ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಹೊಸ ಮತ್ತು ಪೋಷಕ ನಟರ ನಡುವೆ ಅತ್ಯಂತ ನೈಜ ಹಾಗೂ ಮನೋರಂಜನಾತ್ಮಕವಾಗಿರುತ್ತದೆ. ನವನೀತ್ ಶ್ಯಾಮ್ ಅವರ ಸಂಗೀತ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿದೆ. ಅದರಲ್ಲೂ RCB ಅಭಿಮಾನಿಗಳು ಸೆಳೆಯುವ ವೆನಿ ವಿಡಿ ವಿಸಿ ಹಾಡು ಮತ್ತು ಹಿನ್ನೆಲೆ ಸಂಗೀತ ಚಿತ್ರದ ತೂಕ ಹೆಚ್ಚಿಸುತ್ತದೆ. ಬೆಂಗಳೂರಿನ ಲೋಕಲ್ ಸ್ಲ್ಯಾಂಗ್, ಡೆಲಿವರಿ ಬಾಯ್ಸ್ ಮತ್ತು ಕ್ಯಾಬ್ ಡ್ರೈವರ್ಗಳ ಸೂಕ್ಷ್ಮ ಜೀವನವನ್ನು ತೋರಿಸುವ ಈ ರೀತಿ ಮತ್ತು ತಾಯಿಯ ಮೌಲ್ಯಗಳ ಸಂದೇಶ ಹೃದಯಕ್ಕೆ ಹತ್ತಿರವಾಗುತ್ತದೆ. ಇನ್ನು ನೆಗೆಟಿವ್ ಪಾಯಿಂಟ್ ಬಂದರೆ, ಚಿತ್ರದ ಮೊದಲ 15ರಿಂದ 30 ನಿಮಿಷ ಪ್ರೇಕ್ಷಕರಿಗೆ ಕಥೆಯೊಳಗೆ ಸೆಳೆಯಲು ಪರದಾಡುತ್ತದೆ. ಕೆಲವು ಅನಗತ್ಯ ದೃಶ್ಯಗಳು ಚಿತ್ರಕಥೆಯ ವೇಗವಾಗಿ ಕುಂಠಿತಗೊಳ್ಳುತ್ತದೆ.
ಈ ಸಿನಿಮಾವು ಸಂಪೂರ್ಣವಾಗಿ ಪ್ರಾಯೋಗಿಕ ಮತ್ತು ಅಸಂಬದ್ಧ ಹಾಸ್ಯವನ್ನು ನೆಚ್ಚಿಕೊಂಡಿದೆ. ಎಲ್ಲ ರೀತಿಯ ಪ್ರೇಕ್ಷಕರಿಗೆ ಅಥವಾ ಕೆಲವು ತಾಂತ್ರಿಕ ಕಥೆಯನ್ನು ಇಷ್ಟಪಡುವವರಿಗೆ ಈ ಶೈಲಿಯ ಕಾಮಿಡಿ ಕಿರಿಕಿರಿ ಉಂಟಾಗಬಹುದು. ಸಾಕಷ್ಟು ವಿಚಿತ್ರ ಪಾತ್ರಗಳು ಚಿತ್ರದಲ್ಲಿರುವುದರಿಂದ ನಿರೂಪಣೆಯಲ್ಲದೆ ಗೊಂದಲಮಯವಾಗಿ ಕಾಣಿಸಿಕೊಂಡಿದ್ದಾರೆ. ಕೆಲವು ಹಾಸ್ಯಗಳು ಮತ್ತು ಸಂಭಾಷಣೆಗಳು ಸ್ಪಷ್ಟವಾಗಿ ಎಫೆಕ್ಟ್ ನಿರೀಕ್ಷಿತ ಮಟ್ಟದಲ್ಲಿ ಮೂಡಿಬಂದಿಲ್ಲ. ಚಿತ್ರದ ಪ್ರಮುಖ ತಿರುವು ತಾಯಿಯ ಸೆಂಟಿಮೆಂಟ್ ಸುತ್ತ ಇದ್ದರೂ ಆ ಎಮೋಷನ್ ಸನ್ನಿವೇಶಗಳು ಪ್ರೇಕ್ಷಕರ ಸಂಪೂರ್ಣವಾಗಿ ಅನುಭವಿಸುವ ಮುನ್ನವೇ ಚಿತ್ರ ಮುಗಿದು ಹೋಗುತ್ತದೆ ಅಥವಾ ಹಾಸ್ಯದ ಅಬ್ಬರದಲ್ಲಿ ಅದು ಮರೆತು ಹೋಗುತ್ತದೆ ಎಂದು ಕೆಲವರು ಭಿನ್ನಾಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆ ಹೇಳುವುದಾದರೆ ಈ ಸಿನಿಮಾದ ಬಗ್ಗೆ, ನೀವು ಯಾವುದೇ ತರ್ಕ ಅಥವಾ ಲಾಜಿಕ್ ಹುಡುಕದೆ ಕೇವಲ ನಗುವುದಕ್ಕಾಗಿ ಮತ್ತು ಒಂದು ವಿಭಿನ್ನ ಶೈಲಿಯ ಸಿನಿಮಾವನ್ನು ಅನುಭವಕ್ಕಾಗಿ ಚಿತ್ರಮಂದಿರಕ್ಕೆ ಹೋದರೆ ಮದರ್ ಪ್ರಾಮಿಸ್ ನಿಮಗೆ ಖಂಡಿತವಾಗಿಯೂ ನಿರೀಕ್ಷೆ ಮೂಡಿಸುವುದಿಲ್ಲ ಅಂತ ಹೇಳ್ತಾ ಇದಾಗಿತ್ತು ಈ ಮೂವಿಯ ಸ್ಟೋರಿ. ಸೊ ಇದೇ ಥರ ಇನ್ನು ಮುಂದೆ ಸಾಕಷ್ಟು ಮೂವಿಗಳ ರಿವ್ಯೂ ಮಾಡ್ತಾ ಇರ್ತೀನಿ. ಅದಕ್ಕೂ ಮೊದಲೇ ನೀವು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಕೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.